ನಮಸ್ಕಾರ ಸ್ನೇಹಿತರೆ, ನಮ್ಮ ರಮ್ಯಾ ಭಕ್ತಿ ಧ್ವನಿ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಮಣ್ಣೆತ್ತಿನ ಅಮಾವಾಸ್ಯೆಯ ಮಹತ್ವ, ಅದರ ಪೌರಾಣಿಕ ಹಿನ್ನೆಲೆ, ಆಚರಣೆಯ ವಿಧಾನ ಹಾಗೂ ಈ ವ್ರತದಿಂದ ದೊರೆಯುವ ಪುಣ್ಯ ಫಲಗಳ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಅಮಾವಾಸ್ಯೆಗೂ ತನ್ನದೇ ಆದ ವಿಶೇಷವಾದ ಮಹತ್ವವಿದೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಆಚರಿಸಲಾಗುವ ಮಣ್ಣೆತ್ತಿನ ಅಮಾವಾಸ್ಯೆ ಭೂಮಾತೆಯ ಕೃಪೆ, ಕೃಷಿಯ ಸಮೃದ್ಧಿ, ಕುಟುಂಬದ ಕ್ಷೇಮ ಮತ್ತು ಪೂರ್ವಜರ ಆಶೀರ್ವಾದವನ್ನು ಕೋರುವ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಮಣ್ಣು ಎಂದರೆ ಕೇವಲ ಧೂಳು ಅಥವಾ ಭೂಮಿಯಲ್ಲ. ನಮ್ಮ ದೇಹವು ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಅದರಲ್ಲಿ ಭೂಮಿ ತತ್ವವೇ ಸ್ಥಿರತೆ, ಸಹನೆ ಮತ್ತು ಜೀವನ ಆಧಾರವಾಗಿದೆ. ಆದುದರಿಂದ ಭೂಮಿಯನ್ನು ತಾಯಿಯ ರೂಪದಲ್ಲಿ ಪೂಜಿಸುವ ಸಂಪ್ರದಾಯವು ಭಾರತದಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಪುರಾಣಗಳಲ್ಲಿ ಭೂದೇವಿಯನ್ನು ಶ್ರೀ ಮಹಾವಿಷ್ಣುವಿನ ಪತ್ನಿಯರಲ್ಲಿ ಒಬ್ಬಳಾಗಿ ವರ್ಣಿಸಲಾಗಿದೆ. ಭೂದೇವಿಯ ಕೃಪೆಯಿಂದಲೇ ಧಾನ್ಯ, ಫಲ, ಹೂವು, ಔಷಧಿ ಹಾಗೂ ಜೀವಜಗತ್ತು ಬೆಳೆಯುತ್ತದೆ. ಆದ್ದರಿಂದ ಈ ದಿನವನ್ನು ಭೂಮಾತೆಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಅತ್ಯಂತ ಶ್ರೇಷ್ಠಕರವೆಂದು ಹೇಳಲಾಗಿದೆ. ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಶುಭ್ರವಾದ ವಸ್ತ್ರವನ್ನು ಧರಿಸಿ ಮನೆಯ ದೇವರ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಬಳಿ ದೀಪ ಹಚ್ಚಿ ಗಣಪತಿ, ಶ್ರೀ ಮಹಾವಿಷ್ಣು, ಭೂದೇವಿ ಹಾಗೂ ಪಿತೃದೇವತೆಗಳನ್ನು ಸ್ಮರಿಸಿ ಪೂಜೆ ಮಾಡುವುದು ಬಹಳ ಶ್ರೇಷ್ಠ. ಸಾಧ್ಯವಾದರೆ ಉಪವಾಸ ಅಥವಾ ಫಲಾಹಾರವನ್ನು ಆಚರಿಸಿ ದಿನವಿಡೀ ಸಾತ್ವಿಕ ಮನೋಭಾವದಿಂದ ದೇವರ ನಾಮಸ್ಮರಣೆ ಮಾಡುವುದು ಉತ್ತಮ. ಮಣ್ಣೆತ್ತಿನ ಅಮಾವಾಸ್ಯೆಯೆಂದು ಭೂಮಿಗೆ ಅನಗತ್ಯವಾಗಿ ಹಾನಿ ಮಾಡಬಾರದು. ಜಗಳ, ಕೋಪಗಳನ್ನು ದೂರವಿಟ್ಟು ದಾನ ಧರ್ಮಗಳಿಗೆ ಆದ್ಯತೆ ನೀಡಬೇಕು ಎಂದು ಹಿರಿಯರು ಹೇಳುತ್ತಾರೆ. ಈ ದಿನ ಹಸುಗಳಿಗೆ ಆಹಾರ ನೀಡುವುದು, ಪಕ್ಷಿಗಳಿಗೆ ಧಾನ್ಯ ಹಾಕುವುದು, ಬಡವರಿಗೆ ಅನ್ನದಾನ ಮಾಡುವುದು ವಿಶೇಷ ಪುಣ್ಯವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಕೃಷಿಯಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಐಕ್ಯತೆ ಹಾಗೂ ದೇವರ ಅನುಗ್ರಹ ದೊರೆಯುತ್ತದೆ ಎಂದು ಧಾರ್ಮಿಕ ನಂಬಿಕೆಯೇ ಹೇಳುತ್ತದೆ. ಸ್ನೇಹಿತರೆ, ಪ್ರತಿಯೊಂದು ವ್ರತದ ಹಿಂದೆಯೂ ಒಂದು ಸಂದೇಶವಿರುತ್ತದೆ. ಮಣ್ಣೆತ್ತಿನ ಅಮಾವಾಸ್ಯೆಯ ಆಚರಣೆಯ ಹಿಂದೆಯೂ ಭೂಮಾತೆಯ ಮೇಲಿನ ಕೃತಜ್ಞತೆ ಮತ್ತು ಪ್ರಕೃತಿಯ ಸಂರಕ್ಷಣೆಯ ಸಂದೇಶ ಅಡಗಿದೆ. ಪುರಾತನ ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಧರ್ಮಯ್ಯ ಎಂಬ ರೈತ ತನ್ನ ಪತ್ನಿ ಗೌರಮ್ಮ ಮತ್ತು ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು. ಅವರು ಬಡವರಾಗಿದ್ದರೂ ದೇವರಲ್ಲಿ ಅಪಾರ ಭಕ್ತಿಯನ್ನು ಹೊಂದಿದ್ದವರು. ಪ್ರತಿದಿನ ಬೆಳಗ್ಗೆ ಎದ್ದು ಭೂಮಾತೆಗೆ ನಮಸ್ಕರಿಸಿ ನಂತರವೇ ಹೊಲದ ಕೆಲಸವನ್ನು ಆರಂಭಿಸುತ್ತಿದ್ದರು. ಧರ್ಮಯ್ಯ ಯಾವಾಗಲೂ ಹೇಳುತ್ತಿದ್ದನು, ಭೂಮಿಯೇ ನನ್ನ ತಾಯಿ. ನಾವು ತಿನ್ನುವ ಅನ್ನ, ಕುಡಿಯುವ ನೀರು, ಬದುಕಲು ಬೇಕಾದ ಎಲ್ಲವನ್ನು ಈ ಭೂಮಿಯೇ ಕೊಡುತ್ತದೆ. ಆದ್ದರಿಂದ ಭೂಮಿಯನ್ನು ಗೌರವಿಸಿದರೆ ದೇವರು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲವೆಂದು. ಆ ಹಳ್ಳಿಯಲ್ಲಿ ಎಲ್ಲರೂ ಹಾಗೆ ಯೋಚಿಸುತ್ತಿರಲಿಲ್ಲ. ಕೆಲವು ಜನರು ಲಾಭದ ಆಸೆಯಿಂದ ಭೂಮಿಯನ್ನು ಹಾಳು ಮಾಡುತ್ತಿದ್ದರು. ಮರಗಳನ್ನು ಕಡಿದು ನೀರನ್ನು ವ್ಯರ್ಥ ಮಾಡುತ್ತಿದ್ದರು. ಭೂಮಿಯ ಮಹತ್ವವನ್ನು ಮರೆತು ಅಹಂಕಾರದಿಂದ ಬದುಕುತ್ತಿದ್ದರು. ಒಂದು ವರ್ಷ ಭೀಕರವಾದ ಬರಗಾಲ ಬಂತು. ಮಳೆ ಬರಲಿಲ್ಲ. ಹೊಲಗಳು ಒಣಗಿದವು. ಕೆರೆ ಕೊಳಗಳು ಬರಿದಾದವು. ಜನರು ಅನ್ನಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು. ಆದರೆ ಆಶ್ಚರ್ಯವೆಂದರೆ ಧರ್ಮಯ್ಯನ ಹೊಲದಲ್ಲಿ ಮಾತ್ರ ಸ್ವಲ್ಪ ಬೆಳೆ ಉಳಿದಿತ್ತು. ಇದನ್ನು ಕಂಡು ಊರಿನವರು ಆಶ್ಚರ್ಯಪಟ್ಟರು. ಇದು ಹೇಗೆ ಸಾಧ್ಯ ಎಂದು ಕೇಳಿದಾಗ ಧರ್ಮಯ್ಯ ಹೇಳಿದನು, ನಾನು ಪ್ರತಿದಿನ ಭೂಮಾತೆಯನ್ನು ಪೂಜಿಸುತ್ತೇನೆ. ಪ್ರಕೃತಿಯನ್ನು ದೇವರ ರೂಪವೆಂದು ಭಾವಿಸುತ್ತೇನೆ. ಭೂಮಿಗೆ ಎಂದಿಗೂ ಅವಮಾನ ಮಾಡುವುದಿಲ್ಲ. ದೇವರ ಕೃಪೆಯೇ ನಮ್ಮನ್ನು ಕಾಪಾಡುತ್ತಿದೆ. ಅದೇ ಸಮಯದಲ್ಲಿ ಊರಿಗೆ ಒಬ್ಬ ಮಹರ್ಷಿಗಳು ಬಂದರು. ಹಳ್ಳಿಯ ಜನರು ತಮ್ಮ ಸಂಕಷ್ಟವನ್ನು ವಿವರಿಸಿದರು. ಆಗ ಆ ಮಹರ್ಷಿಗಳು ಎಲ್ಲರಿಗೂ ಒಂದು ಪವಿತ್ರ ವ್ರತದ ಬಗ್ಗೆ ತಿಳಿಸಿದರು. ಅವರು ಹೇಳಿದರು, ಅಮಾವಾಸ್ಯೆಯ ದಿನ ಭೂಮಾತೆಯನ್ನು ಭಕ್ತಿಯಿಂದ ಪೂಜಿಸಿ, ನಿಮ್ಮ ಕೈಯಿಂದ ಮಣ್ಣನ್ನು ಗೌರವದಿಂದ ಸ್ಪರ್ಶಿಸಿ, ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಬಡವರಿಗೆ ದಾನ ಮಾಡಿ, ಜೀವಜಂತುಗಳಿಗೆ ಆಹಾರ ನೀಡಿ. ಆಗ ಭೂಮಾತೆಯ ಕೃಪೆಯಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಎಂದು. ಮಹರ್ಷಿಗಳ ಈ ಮಾತುಗಳನ್ನು ಕೇಳಿದ ಊರಿನ ಜನರೆಲ್ಲರೂ ಭಕ್ತಿಯಿಂದ ಮಣ್ಣೆತ್ತಿನ ಅಮಾವಾಸ್ಯೆ ವ್ರತವನ್ನು ಆಚರಿಸಲು ಸಂಕಲ್ಪವನ್ನು ಮಾಡುತ್ತಾರೆ. ಮಹರ್ಷಿಗಳು ಊರಿಗೆ ಜನರಿಗೆ ಮಣ್ಣೆತ್ತಿನ ಅಮಾವಾಸ್ಯೆ ವ್ರತದ ಮಹತ್ವವನ್ನು ತಿಳಿಸಿದ ಬಗ್ಗೆ ಕೇಳಿದ್ದೇವೆ.
ಈಗ ಅದರ ಮುಂದಿನ ಕಥೆಯನ್ನು ತಿಳಿದುಕೊಳ್ಳೋಣ ಅಲ್ಲವೇ ಸ್ನೇಹಿತರೆ. ಮಹರ್ಷಿಗಳ ಮಾತುಗಳನ್ನು ಕೇಳಿದ ನಂತರ ಹಳ್ಳಿಯ ಜನರೆಲ್ಲರೂ ಅಮಾವಾಸ್ಯೆಯ ದಿನವನ್ನು ಭಕ್ತಿಯಿಂದ ಆಚರಿಸಲು ನಿರ್ಧರಿಸಿದರು. ಬೆಳಗಿನ ಜಾವವೇ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿದರು. ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ದೇವರ ಮನೆಯಲ್ಲಿ ದೀಪ ಹಚ್ಚಿ ಭೂಮಾತೆಯನ್ನು ಸ್ಮರಿಸಿದರು. ಧರ್ಮಯ್ಯನ ಮಾರ್ಗದರ್ಶನದಲ್ಲಿ ಎಲ್ಲರೂ ಹೊಲದ ಅಂಚಿಗೆ ತೆರಳಿದರು. ಅಲ್ಲಿ ಭೂಮಿಗೆ ನಮಸ್ಕರಿಸಿ ಕೈಯಲ್ಲಿ ಸ್ವಲ್ಪ ಮಣ್ಣನ್ನು ಎತ್ತಿಕೊಂಡು ಕಣ್ಣುಗಳಿಗೆ ಹಚ್ಚಿ, ಓ ಭೂಮಾತೆ, ನೀನೇ ನಮ್ಮ ಜೀವನದ ಆಧಾರ. ನಿನ್ನ ಕೃಪೆಯಿಂದಲೇ ನಮ್ಮ ಜೀವನ ಸಾಗುತ್ತಿದೆ. ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮ ಮೇಲೆ ಸದಾ ಕರುಣೆ ಇರಿಸು ಎಂದು ಪ್ರಾರ್ಥಿಸಿದರು. ನಂತರ ಬಡವರಿಗೆ ಅನ್ನದಾನ ಮಾಡಿದರು. ಹಸುಗಳಿಗೆ ಹಸಿರು ಮೇವು ನೀಡಿದರು. ಪಕ್ಷಿಗಳಿಗೆ ಧಾನ್ಯ ಹಾಕಿದರು. ದಾಹಗೊಂಡ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದರು. ಹಿರಿಯರ ಆಶೀರ್ವಾದ ಪಡೆದು ದಿನವಿಡೀ ದೇವರ ನಾಮಸ್ಮರಣೆ ಮಾಡಿದರು. ಕೆಲವೇ ದಿನಗಳಲ್ಲಿ ಪ್ರಕೃತಿಯಲ್ಲೂ ಬದಲಾವಣೆಯನ್ನು ಕಾಣಿಸತೊಡಗಿತು. ಆಕಾಶದಲ್ಲಿ ಮೋಡಗಳು ಕವಿದವು. ಮಳೆ ಸುರಿಯಿತು. ಒಣಗಿದ್ದ ಹೊಲಗಳು ಮತ್ತೆ ಹಸಿರಿನಿಂದ ಕಂಗೊಳಿಸಿದವು. ರೈತರ ಮುಖದಲ್ಲಿ ಸಂತೋಷ ಮೂಡಿತು. ಊರಿನ ಜನರು ಇದನ್ನು ಭೂಮಾತೆಯ ಕೃಪೆ ಎಂದು ಭಕ್ತಿಯಿಂದ ಸ್ವೀಕರಿಸಿದರು. ಆ ದಿನದಿಂದ ಆ ಹಳ್ಳಿಯಲ್ಲಿ ಪ್ರತಿ ವರ್ಷ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುವ ಸಂಪ್ರದಾಯ ಆರಂಭವಾಯಿತು. ಜನರು ಭೂಮಿಯನ್ನು ದೇವಿಯ ರೂಪವೆಂದು ಕಂಡು ಗೌರವಿಸಲು ಆರಂಭಿಸಿದರು. ಮರಗಳನ್ನು ನೆಟ್ಟರು, ನೀರನ್ನು ಉಳಿಸಿದರು ಮತ್ತು ಪ್ರಕೃತಿಯನ್ನು ಸಂರಕ್ಷಿಸುವ ಸಂಕಲ್ಪವನ್ನು ಮಾಡಿದರು. ಈ ಕತೆ ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತಿದೆ. ಭೂಮಿಯನ್ನು ಪ್ರೀತಿಸುವುದು, ಪ್ರಕೃತಿಯನ್ನು ಕಾಪಾಡುವುದು ಮತ್ತು ಕೃತಜ್ಞತೆಯಿಂದ ಬದುಕುವುದು ಕೂಡ ದೇವರ ಆರಾಧನೆಯ ಒಂದು ರೂಪವಾಗಿದೆ. ಭಕ್ತಿಯ ಜೊತೆಗೆ ಉತ್ತಮ ನಡತೆಯು ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತದೆ. ಮಣ್ಣನ್ನೇ ನಂಬಿ ಮಣ್ಣಿಂದ ಬದುಕೇನ, ಮಣ್ಣನೆಗೆ ಮುಂದೆ ಹೊನ್ನ ಅಣ್ಣಯ್ಯ. ಮಣ್ಣೇ ಲೋಕದಲ್ಲಿ ಬೆಲೆಯಾದ್ದು ಎಂದು ಹುಟ್ಟಿನಿಂದ ಚಟ್ಟದವರೆಗೂ ಮಣ್ಣ ಜೊತೆಗೆ ನಮ್ಮ ಬದುಕಿನಲ್ಲಿ ಆ ಮಣ್ಣಿನಿಂದ ಆರಂಭವಾಗುವ ಮಣ್ಣೆತ್ತು ಅಮಾವಾಸ್ಯೆ ತಮ್ಮ ರಾಸುಗಳಿಗೆ ಮಳೆಯಿಂದ ಕೆಲವು ಸಮಯ ಬಿಡುವು ಕೊಟ್ಟು ಅವುಗಳನ್ನು ಗೌರವಿಸುವ ಸಂಪ್ರದಾಯ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಅಮಾವಾಸ್ಯೆಗೆ ತಮ್ಮ ಮನೆಯ ಎತ್ತುಗಳನ್ನು ಸಿಂಗರಿಸುವುದಷ್ಟೇ ಅಲ್ಲದೆ ಎತ್ತುಗಳು ಇರಲಿ ಇಲ್ಲದಿರಲಿ ಎಲ್ಲರೂ ಗೌರವಿಸುವರು. ಮಣ್ಣಿಂದ ಎತ್ತಿನ ಮೂರ್ತಿಗಳನ್ನು ಮಾಡಿ ಅವುಗಳನ್ನು ಮನೆಯಲ್ಲಿ ಇಟ್ಟು ಅಮಾವಾಸ್ಯೆ ಎಂದು ಪೂಜಿಸುವರು. ಮರುದಿನ ಪಾಡ್ಯ ಕೂಡ ಪೂಜಿಸಿ ಹೊಲ ಹೊಂದಿದವರು ಅವುಗಳನ್ನು ನಾಗರ ಪಂಚಮಿಯವರೆಗೂ ದಿನನಿತ್ಯ ಪೂಜಿಸುತ್ತಾ ಕೆರೆ ಕಂಠಂಬಲಿ ಎಂದು ಮಾಡಿ ಅಂಬಲಿ ಮಾಡಿಕೊಂಡು ಪಂಚಮಿಯ ನಂತರದ ದಿನ ತಮ್ಮ ಹೊಲಗಳಿಗೆ ತೆಗೆದುಕೊಂಡು ಹೋಗಿ ಇಡುವರು. ಅಂದರೆ ಮಳೆಯಿಂದ ಬಿತ್ತಿದ ಫಸಲು ಚೆನ್ನಾಗಿ ಬರಲಿ, ತಮ್ಮ ರಾಸುಗಳಿಗೆ ಯಾವ ತೊಂದರೆಯೂ ಬಾರದಿರಲಿ ಎಂದುಕೊಂಡು ಭಕ್ತಿಯಿಂದ ಸ್ಮರಿಸುವ ಅಮಾವಾಸ್ಯೆ ಇದು. ರೈತರು ಎತ್ತುಗಳನ್ನು ಎಷ್ಟರ ಮಟ್ಟಿಗೆ ನಂಬಿರುವರೆಂದರೆ ಕಾರ ಹುಣ್ಣಿಮೆಯ ಹರಿ ಕುರಿದು ನಂತರ ಮನೆಗೆ ತರುವಾಗ ಮನೆಯ ಬಾಗಿಲಲ್ಲಿ ತಾವು ಆ ವರ್ಷ ತಮ್ಮ ಹೊಲಗಳಿಗೆ ಯಾವ ಬೆಳೆ ಬಿತ್ತಬೇಕು ಎಂದು ನಿರ್ಧರಿಸುತ್ತಾರೋ ಆ ಎಲ್ಲ ಧಾನ್ಯಗಳನ್ನು ಮನೆಯ ತಮ್ಮ ಎತ್ತು ಹಾದು ಹೋಗುವ ಬಾಗಿಲಲ್ಲಿ ಇಡುತ್ತಾರೆ. ಆಗ ಎತ್ತು ತನ್ನ ಕಾಲಿನಿಂದ ಯಾವ ಧಾನ್ಯವಿದ್ದ ಸೇರನ್ನು ತಳ್ಳಿ ಮುಂದೆ ಸಾಗುತ್ತದೆಯೋ ಆ ಧಾನ್ಯದ ಬೆಳೆಯನ್ನು ಆ ವರ್ಷ ತಮ್ಮ ಹೊಲಕ್ಕೆ ಹಾಕುವ ಮಟ್ಟಿಗೆ ಎತ್ತುಗಳ ಮೇಲೆ ಭಕ್ತಿಯನ್ನು ಹೊಂದಿರುವರು. ಕಾರ ಹುಣ್ಣಿಮೆಗೆ ಮಳೆ ಬಿದ್ದು ತಮ್ಮ ಹೊಲಗಳಿಗೆ ಬಿತ್ತನೆ ತಯಾರಿ ಮಾಡಿದ ರೈತರು ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಎತ್ತುಗಳನ್ನು ಸಿಂಗರಿಸಿ ಅವುಗಳಿಗೂ ಕೂಡ ವಿಶ್ರಾಂತಿ ನೀಡುವ ಜೊತೆಗೆ ಪೂಜನೀಯವಾಗಿ ಪೂಜಿಸುವರು. ಅವುಗಳಿಗೆ ಉತ್ತಮ ಆಹಾರ ನೀಡುವುದು, ಚೆನ್ನಾಗಿ ನೋಡಿಕೊಳ್ಳುವುದು, ಮುಂದೆ ಶ್ರಾವಣ ಆರಂಭವಾಗುವ ಹೊತ್ತಿಗೆ ಅವು ವಿಶ್ರಾಂತಿಯಿಂದ ಮತ್ತೆ ಹೊಲ ಗದ್ದೆಗಳ ಕೆಲಸಕ್ಕೆ ಅಣಿಯಾಗಲೆಂದು ಪೂಜಿಸುವರು. ಅಷ್ಟೇ ಅಲ್ಲದೆ ಮಣ್ಣಿನಿಂದ ಮಾಡಿದ ಮೂರ್ತಿಗಳನ್ನು ಕೂಡ ಜಗುಲಿಯ ಮೇಲಿಟ್ಟು ನಾಗರ ಪಂಚಮಿಯ ನಂತರದ ದಿನ ಕೆರೆ ಕಂಠಂಬಲಿ ಅಂತ ಆಚರಿಸುವರು. ಈ ದಿನ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜಿಸಿದ ಮೂರ್ತಿಗಳನ್ನು ಮನೆಯಲ್ಲಿ ಅಂಬಲಿ ಮಾಡಿಕೊಂಡು ಹೊಲಕ್ಕೆ ಒಯ್ದು ಒಂದೆಡೆ ಬೇವಿನ ಮರವಿದ್ದರೆ ಅವುಗಳ ಕೆಳಗೆ ಇಟ್ಟು ಅಂಬಲಿ ಎಡೆ ಹಿಡಿದು ಬರುವರು. ಅಂಬಲಿ ಮನಸ್ಸಿಗೆ ತಣಿವು. ಅಂಬಲಿ ಕುಡಿದ ಮನಸ್ಸು ಹೇಗೆ ತಣಿದು ಮತ್ತೆ ಚೇತನಗೊಳ್ಳುವುದೋ ಹಾಗೆ ತನ್ನ ಜಾನುವಾರುಗಳು ಬದುಕು ಕೂಡ ತಣಿವಿನಿಂದ ವರ್ಷವಿಡೀ ಕೂಡಲಿ ಎಂಬ ಭಕ್ತಿಭಾವವಿದು. ಕಾರ ಹುಣ್ಣಿಮೆ ಮುಗಿದು ಬರುವ ಅಮಾವಾಸ್ಯೆಯ ಮಣ್ಣೆತ್ತಿನ ಅಮಾವಾಸ್ಯೆ ಹೊಲದಿಂದ ಮಣ್ಣನ್ನು ತಂದು ಜೋಡಿ ಎತ್ತುಗಳನ್ನು ತಯಾರಿಸುತ್ತಾರೆ. ಭೂಮಿಯನ್ನು ಉಳುವ ಸಂಕೇತವಾಗಿ ಎತ್ತುಗಳನ್ನು ದೊಡ್ಡ ಸಣ್ಣ ಆಕಾರಗಳಲ್ಲಿ ತಯಾರಿಸಿಕೊಳ್ಳುತ್ತಾರೆ. ಕುಂಬಾರರ ಮನೆಗಳಿಂದಲೂ ತಯಾರಿಸಿದ ಜೋಡಿ ಎತ್ತುಗಳನ್ನು ಖರೀದಿಸಿ ತರುತ್ತಾರೆ. ಕುಂಬಾರರು ಎತ್ತುಗಳೊಂದಿಗೆ ಒಂದಿಷ್ಟು ಹಸಿ ಮಣ್ಣನ್ನು ಕೊಡುತ್ತಾರೆ. ಈ ಹಸಿ ಮಣ್ಣಲ್ಲಿ ದನಗಳಿಗೆ ಹುಲ್ಲು ತಿನ್ನಲು ಗ್ವಾದಲಿ ಮಾಡುತ್ತಾರೆ. ಮಣ್ಣಿನ ಎತ್ತುಗಳನ್ನು ಸಿಂಗರಿಸುತ್ತಾರೆ. ಸಿಂಗರಿಸಿದ ಜೋಡೆತ್ತುಗಳಿಗೆ ಆರತಿ ಎತ್ತಿ ಪೂಜಿಸುತ್ತಾರೆ. ಮುಂಗಾರಿನ ಆರಂಭದ ಹಬ್ಬ ಮಣ್ಣೆತ್ತಿನ ಅಮಾವಾಸ್ಯೆ. ಈ ದಿನದಂದು ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಪೂಜಿಸುವ ಸಂಪ್ರದಾಯವಿದೆ.
ಕಾರ ಹುಣ್ಣಿಮೆ ನಂತರ ಬರುವ ಈ ಹಬ್ಬ ರೈತಾಪಿ ಜನರು ತಮ್ಮ ಬದುಕಿಗೆ ಆಸರೆಯಾಗಿರುವ ಎತ್ತುಗಳನ್ನು ಪೂಜಿಸಿ ಸಂಭ್ರಮ ಪಡುವ ಹಬ್ಬ. ಕೃಷಿಕರ ಅತ್ಯಂತ ಒಡನಾಡಿಯಾಗಿರುವ ದನಕರುಗಳನ್ನು ಕಾರ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಮೈತೊಳೆದು ಬಣ್ಣ ಹಚ್ಚಿ ವಿವಿಧ ಪರಿಕರಗಳಿಂದ ಸಿಂಗಾರ ಮಾಡಿ ಹೋಳಿಗೆ, ಕಡುಬು ಮುಂತಾದ ಸಿಹಿ ತಿನಿಸುಗಳನ್ನು ಮಾಡಿ ಎಡೆ ಹಿಡಿದು ಸಂಜೆಗೆ ಕರಿಹರಿಯುವ ಸಂಪ್ರದಾಯವಿದೆ. ದನಕರುಗಳನ್ನು ಮನಬಂದಂತೆ ಓಡಾಡಿಸುವ ಮೂಲಕ ತಿಂಗಳೊಪ್ಪತ್ತಿನಿಂದ ವಿಶ್ರಾಂತಿಗೆ ಸರಿದಿದ್ದ ಅವುಗಳನ್ನು ಮತ್ತೆ ಕೃಷಿಯ ಕಾರ್ಯಕ್ಕೆ ಸಜ್ಜು ಮಾಡುತ್ತಾರೆ. ಇಲ್ಲಿಯವರೆಗೆ ಮಣ್ಣೆತ್ತಿನ ಅಮಾವಾಸ್ಯೆಯ ಮಹತ್ವ, ವ್ರತದ ಆಚರಣೆ, ಭೂಮಾತೆಯ ಕೃಪೆ, ಆಧ್ಯಾತ್ಮಿಕ ಸಂದೇಶ ಹಾಗೂ ಈ ದಿನ ಮಾಡಬೇಕಾದ ಪುಣ್ಯ ಕಾರ್ಯಗಳ ಬಗ್ಗೆ ತಿಳಿದುಕೊಂಡೆವು. ನಮ್ಮ ಸನಾತನ ಧರ್ಮವು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಪ್ರಕೃತಿಯೇ ಪರಮಾತ್ಮನ ಪ್ರತ್ಯಕ್ಷ ಸ್ವರೂಪ. ಆದ್ದರಿಂದ ಭೂಮಿಯನ್ನು ಗೌರವಿಸುವುದು, ಮರಗಳನ್ನು ರಕ್ಷಿಸುವುದು, ನೀರನ್ನು ಉಳಿಸುವುದು, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಯಿಂದ ಕಾಣುವುದು ಇವೆಲ್ಲವೂ ದೇವರ ಸೇವೆಯೇ ಆಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಭಕ್ತಿಯಿಂದ ಪೂಜೆ ಮಾಡಿ ಧರ್ಮದ ಮಾರ್ಗದಲ್ಲಿ ನಡೆದು ದಾನ ಧರ್ಮಗಳನ್ನು ಮಾಡಿದರೆ ಭೂಮಾತೆಯ ಅನುಗ್ರಹ ದೊರೆಯುತ್ತದೆ ಎಂದು ಧಾರ್ಮಿಕವಾಗಿ ನಂಬಿಕೆ. ಆದರೆ ಈ ವ್ರತದ ನಿಜವಾದ ಉದ್ದೇಶ ನಮ್ಮ ಮನಸ್ಸಿನಲ್ಲಿ ಕೃತಜ್ಞತೆ, ವಿನಯ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿಯನ್ನು ಬೆಳೆಸುವುದಾಗಿದೆ. ನಾವು ಭೂಮಿಗೆ ಏನು ಕೊಡುತ್ತೇವೋ ಭೂಮಿಯು ಅದನ್ನೇ ಅನೇಕ ಪಟ್ಟು ನಮಗೆ ಹಿಂತಿರುಗಿಸುತ್ತದೆ. ಪ್ರೀತಿಯನ್ನು ಕೊಟ್ಟರೆ ಸಮೃದ್ಧಿಯನ್ನು ನೀಡುತ್ತದೆ, ಸಂರಕ್ಷಣೆಯನ್ನು ಮಾಡಿದರೆ ಜೀವನವನ್ನು ಉಳಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಕನಿಷ್ಠ ಒಂದು ಗಿಡವನ್ನು ನೆಟ್ಟು ಅದನ್ನು ಮರವಾಗಿ ಬೆಳೆಸುವ ಸಂಕಲ್ಪ ಮಾಡೋಣ. ಈಗ ಎಲ್ಲರೂ ಭಕ್ತಿಯಿಂದ ಭೂಮಾತೆಯನ್ನು ಪ್ರಾರ್ಥಿಸೋಣ. ಓಂ ಭೂದೇವಿಯೇ ನಮಃ, ಓಂ ವಸುಂಧರಾಯೇ ನಮಃ, ಓಂ ಧರಣಿ ಮಾತೆ ನಮೋ ನಮಃ. ನಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸು. ನಮ್ಮ ದೇಶವು ದಿವ್ಯ ಧಾನ್ಯಗಳಿಂದ ಸಮೃದ್ಧವಾಗಿರಲಿ. ಎಲ್ಲ ಜೀವಿಗಳಿಗೂ ಸುಖ, ಶಾಂತಿ ಮತ್ತು ಕ್ಷೇಮ ಲಭಿಸಲಿ. ಓಂ ಶಾಂತಿ. ಈ ಮಂಗಳಕರ ಪ್ರಾರ್ಥನೆಯೊಂದಿಗೆ ಇಂದಿನ ನಮ್ಮ ಮಣ್ಣೆತ್ತಿನ ಅಮಾವಾಸ್ಯೆ ವ್ರತ ಮಹಾತ್ಮೆಯ ವಿಶೇಷ ನಿರೂಪಣೆಯ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಪೌರಾಣಿಕ ಮಾಹಿತಿಗಳಿಗಾಗಿ ನಮ್ಮ ರಮ್ಯಾ ಭಕ್ತಿ ಧ್ವನಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಭೂಮಾತೆಯ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ಧನ್ಯವಾದಗಳು.